2024 ಸ್ವಾಗತಿಸಲು ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಮೈಸೂರು ಅರಮನೆಯನ್ನು ಇಂದು ಏನು ಹೊಸ ವರ್ಷವನ್ನು ಸ್ವಾಗತಿಸಬೇಕು ಅಂತೇಳಿ ವಿಶೇಷವಾದಂತಹ ಸಿದ್ಧತೆಗಳನ್ನು ಮೈಸೂರು ಅರಮನೆಯಲ್ಲಿ ಮಾಡಲಾಗಿದೆ. ಈಗಾಗಲೇ ಮಾಗಿ ಉತ್ಸವದ ಸಂಭ್ರಮ ಮೈಸೂರು ಅರಮನೆಯಲ್ಲಿದೆ. ಲಕ್ಷಾಂತರ ಪ್ರವಾಸಿಗರು ಮಾಗಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ವಿಶೇಷವಾಗಿ ಅರಮನೆಯ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ನೀವು ನೋಡ್ತಾ ಇರ್ಬೋದು ಈ ಒಂದು ಸೋಮನಾಥೇಶ್ವರ ದೇಗುಲವನ್ನು ಅಂದರೆ ಹೂಗಳಿಂದಲೇ ಈ ಒಂದು ದೇಗುಲವನ್ನು ಅಲಂಕಾರ ಮಾಡಲಾಗಿದೆ. ಹೀಗೆ ವಿಶೇಷವಾದಂತಹ ಅಲಂಕಾರದಿಂದಾಗಿಯೇ ಎಲ್ಲರನ್ನೂ ಸಹ ಸೆಳಿತಾ ಇರುವಂಥದ್ದು ಕೆಲಸ ಆಗ್ತಾ ಇದೆ. ಸೊ ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ 2024 ಸ್ವಾಗತಿಸಲಿಕ್ಕೋಸ್ಕರ ವಿಶೇಷವಾದಂತಹ ಸಿದ್ಧತೆಯನ್ನು ಮಾಡಲಾಗಿದೆ. ಇವತ್ತು ವಿಶೇಷ ವಿದ್ಯುತ್ ದೀಪಾಲಂಕಾರ ಇರ್ತದೆ. ಸುದೀರ್ಘವಾಗಿ ಈ ಒಂದು ದೀಪಾಲಂಕಾರ ಇರ್ತದೆ. ಮತ್ತು ಈಗ ನೀವು ನೋಡ್ತಾ ಇರುವಂಥದ್ದು ಮಲೈ ಮಹದೇಶ್ವರ ಬೆಟ್ಟದ ಮಹದೇಶ್ವರನ ವಿಗ್ರಹವನ್ನು ಇದನ್ನು ಸಹ ಅವರು ಹೂಗಳಿಂದನೇ ಅಲಂಕಾರ ಮಾಡಿರುವಂಥದ್ದು ವಿಶೇಷವಾಗಿದೆ. ಇದರ ಜೊತೆಗೆ ನೀವು ಎಡಭಾಗದಲ್ಲಿ ನೋಡೋದಾದರೆ ವಿಶ್ವವಿಖ್ಯಾತ ಹಂಪೆಯ ಏನು ಕಲ್ಲಿನ ರಥ ಇದೆ ಅದರ ಒಂದು ಪ್ರತಿಕೃತಿಯನ್ನು ಇಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಉಗ್ರ ನರಸಿಂಹ ಸ್ವಾಮಿಯ ಒಂದು ಪ್ರತಿಕೃತಿ, ಹೀಗೆ ನಾನಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಳಿಂದ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಪ್ರವಾಸಿಗರನ್ನ ಸೆಳೀತಾ ಇರುವಂಥದ್ದು ಇದೇನೆ. ಅಂದರೆ ಮಾಗಿ ಉತ್ಸವದ ಹೆಸರಿನಲ್ಲಿ ಹೊಸ ವರ್ಷದ ಆಚರಣೆಗಾಗಿಯೇ ಮೈಸೂರು ಅರಮನೆಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಏನು ಕರ್ನಾಟಕದ ಏಕೀಕರಣಕ್ಕೆ 50 ವರ್ಷ ಆಗಿದೆ. ಅದರ ನೆನಪಿನಾರ್ಥವಾಗಿ ಕರ್ನಾಟಕದ ಏನು ನಕ್ಷೆ ಇದೆ ಅದನ್ನು ಸಹ ಹೂಗಳಿಂದಲೇ ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಇರುವಂಥದ್ದು ಮೈಸೂರು ಅಂದರೆ ಮೈಸೂರು ಟಾಂಗ, ಅಂದರೆ ಮೈಸೂರಿನ ಸಾರೋಟು ಏನಿದೆ ಆ ಮೈಸೂರಿನ ಸಾರೋಟಿನ ವಿಶೇಷತೆಯನ್ನು ಪ್ರವಾಸಿಗರಿಗೆ ತಿಳಿಸಲಿಕ್ಕೋಸ್ಕರ ಹೂಗಳಿಂದಲೇ ಆ ಒಂದು ಸಾರೋಟನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲಿ ಇರುವಂಥದ್ದು ಅನ್ನದಾತ ಅಂದರೆ ಉಳುಮೆ ಮಾಡ್ತಾ ಇರುವಂತಹ ರೈತ ಮತ್ತು ಎತ್ತುಗಳನ್ನು ಒಂದು ಪ್ರತಿಕೃತಿಯನ್ನು ಇಲ್ಲಿ ಮಾಡಲಾಗಿದೆ. ಇದರ ಮತ್ತೆ ಎಡಭಾಗಕ್ಕೆ ಬಂದರೆ ವಿಶೇಷವಾದಂತಹ ದುಂಬಿ ಇರ್ಬೋದು, ಚಿಟ್ಟೆ ಇರ್ಬೋದು ಅಥವಾ ಬೇರೆ ಫಲಪುಷ್ಪಗಳಿರ್ಬೋದು, ಇವೆಲ್ಲವನ್ನು ಸಹ ಹೂಗಳಿಂದನೇ ಮಾಡಲಾಗಿದೆ. ಇದರ ಜೊತೆಗೆ ಒಂದು ಕ್ರಿಸ್ಮಸ್ ಟ್ರೀ ಸಹ ಮಾಡಲಾಗಿದೆ. ಅಂದರೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಏನು ಮೈಸೂರು ಅರಮನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ ಅವರೆಲ್ಲರಿಗೂ ಸಹ ಹೊಸ ವರ್ಷದಂದು ವಿಶೇಷವಾದಂತಹ ಅನುಭವವನ್ನು ನೀಡಬೇಕು ಅಂತೇಳಿ ಈ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿಯೇ ಹೊಸ ವರ್ಷವನ್ನು ಮೈಸೂರಿನಲ್ಲಿ ಆಚರಿಸಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಅವರು ಮೈಸೂರು ಅರಮನೆಗೆ ಬರ್ತಾರೆ. ಸೊ ಮೈಸೂರು ಅರಮನೆಯಲ್ಲಿ ಇವತ್ತು ರಾತ್ರಿ ಅಂದರೆ ಹೊಸ ವರ್ಷವನ್ನು ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಪೊಲೀಸ್ ಬ್ಯಾಂಡನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ದೀಪಾಲಂಕಾರಕ್ಕೆ ವಿಶೇಷವಾದಂಥ ಒತ್ತನ್ನು ನೀಡಲಾಗಿದೆ. ಯಾಕಂದರೆ ಮೈಸೂರು ಅರಮನೆ ಅಂತ ಹೇಳಿದ್ರೆ ತಟ್ಟನೆ ನೆನಪಾಗುವಂಥದ್ದು ಆ ವಿದ್ಯುತ್ ದೀಪಾಲಂಕಾರ. ಆ ವಿದ್ಯುತ್ ದೀಪಾಲಂಕಾರವನ್ನು ನೋಡಲಿಕ್ಕೆ ವಿಶ್ವದ ಬೇರೆ ಬೇರೆ ಭಾಗಗಳಿಂದಲೂ ಸಹ ಪ್ರವಾಸಿಗರು ಬರ್ತಾರೆ. ಇವತ್ತು ರಾತ್ರಿ 7 ಗಂಟೆಗೆ ಈ ಒಂದು ವಿದ್ಯುತ್ ದೀಪಾಲಂಕಾರ ಇರ್ತದೆ. ರಾತ್ರಿ 9ರವರೆಗೆ ವಿದ್ಯುತ್ ದೀಪಾಲಂಕಾರ ಇರ್ತದೆ. ಅದಾದ ನಂತರ ಮತ್ತೆ ರಾತ್ರಿ 10:30ಕ್ಕೆ ಆ ಒಂದು ವಿದ್ಯುತ್ ದೀಪಾಲಂಕಾರ ಇರುತ್ತೆ. 11:45ರವರೆಗೆ ಸುದೀರ್ಘವಾಗಿ ಆ ಅರಮನೆ ಏನು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರೋದನ್ನ ಕಣ್ತುಂಬ್ಕೊಳ್ಬೋದು. ಇದಾದ ನಂತರ ಏನು 2024 ಹೊಸ ವರ್ಷ ಆರಂಭ ಆಗ್ತದೆ. ಮಧ್ಯರಾತ್ರಿ 12 ಗಂಟೆಗೆ ಮತ್ತೆ ಆ ದೀಪಗಳಿಂದ ಅರಮನೆ ಬೆಳಗಲಿದೆ. 12ರಿಂದ ಮಧ್ಯರಾತ್ರಿ 12ಕ್ಕೆ ಒಂದು ದೀಪಾಲಂಕಾರ ಆರಂಭವಾದರೆ 12:15ರವರೆಗೂ ಆ ದೀಪಾಲಂಕಾರ ಇರ್ತದೆ. ಇದರ ಜೊತೆಗೆ ಅರಮನೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಹಸಿರು ಪಟಾಕಿಯ ಮೂಲಕವಾಗಿ ಆಗಸದಲ್ಲಿ ಬೆಳಕಿನ ಚಿತ್ತಾರವನ್ನು ಮೂಡಿಸುವಂಥ ಕೆಲಸವನ್ನು ಅರಮನೆ ಆಡಳಿತ ಮಂಡಳಿಯವರು ಮಾಡ್ತಾಯಿದ್ದಾರೆ. ಯಾಕಂದರೆ ಹೊಸ ವರ್ಷ ಆರಂಭವನ್ನು ಪಟಾಕಿ ಸಿಡಿಸುವುದರ ಮುಖಾಂತರ ಅಂದರೆ ಪರಿಸರಕ್ಕೆ ಪೂರಕವಾದಂತಹ ಪಟಾಕಿಯನ್ನು ಸಿಡಿಸ್ತಾರೆ. ಅದು ಅರಮನೆಯ ಒಂದು ಈ ಬ್ಯಾಕ್ಗ್ರೌಂಡ್ನಲ್ಲಿ ಆ ಪಟಾಕಿ ಸಿಡಿಸೋದನ್ನು ನೋಡಲಿಕ್ಕೆ ಸಾಕಷ್ಟು ಆಕರ್ಷಕವಾಗಿ ಮನಮೋಹಕವಾಗಿರ್ತದೆ. ಹೀಗಾಗಿ ಹೊಸ ವರ್ಷವನ್ನು ಈ ಒಂದು ಅರಮನೆಯ ಅಂಗಳದಲ್ಲಿ ಆಚರಿಸಲಿಕ್ಕೆ ಈಗಾಗಲೇ ಸಾವಿರಾರು ಪ್ರವಾಸಿಗರು ಮೈಸೂರಿಗೆ ಆಗಮಿಸಿದ್ದಾರೆ. ಉಚಿತ ಪ್ರವೇಶ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅರಮನೆಗೆ ಆಗಮಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ 2024 ಹೊಸ ವರ್ಷದ ಸಂಭ್ರಮ ಅರಮನೆ ನಗರಿಯ ಅರಮನೆಯಲ್ಲಿ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.